ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರಕ್ಕೆ ಮಾವಿನ ಹಣ್ಣು ತಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಮಾರುಕಟ್ಟೆ ಏನಿದೆ, ಈ ಮಾರುಕಟ್ಟೆಗೆ ತುಮಕೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಮಾವಿನ ಹಣ್ಣು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ದರ ಕುಸಿತ ಆಗಿರುವುದರಿಂದ ಬೇರೆ ಬೇರೆ ಕಡೆಯಿಂದ ಬಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಳೆದ ವಾರಿಗೆ ಹೋಲಿಸಿದರೆ 2,000, 3,000ಗೆ ಆಪೂಸ್ ಹಣ್ಣು ಮಾರಾಟವಾಗ್ತಾ ಇತ್ತು. ಆದರೆ ಇವಾಗ 600, 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಂಥೇಳಿ ರೈತರು ಗೋಳು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಬಂದಂಥ ರೈತರು ಇವಾಗ ಹಣ್ಣನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಣ್ಣಿನ ರಾಜ ಅಂಥೇಳಿ ಕರೆಸಿಕೊಳ್ಳುವ ಮಾವಿನ ಹಣ್ಣೇನಿದೆ, ಈ ಮಾವಿನ ಹಣ್ಣಿಗೆ ಇವಾಗ ಭರ್ಜರಿ ಬೆಲೆ ಇರ್ತಾ ಇತ್ತು. ಆದರೆ ಕಳೆದ ವಾರ 2,000, 3,000 ಮಟನೂ ಕೂಡ ಒಂದು ಟ್ರೇ ಮಾರಾಟವಾಗಿದೆ. ಆದರೆ ಇವಾಗ 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದು ರೈತರ ಸಂಕಷ್ಟಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದರೆ ರೈತರು ಸಾಲ ಸೋಲ ಮಾಡಿ ಮಾವಿನ ಹಣ್ಣು ಬೆಳೆದಿರ್ತಾರೆ. ಇಡೀ ವರ್ಷ ಕೂಡ ಮಾವಿನ ಹಣ್ಣಿಗಾಗಿಯೇ ಕೃಷಿ ಮಾಡಿರ್ತಾರೆ. ಪ್ರತಿನಿತ್ಯನೂ ಕೂಡ ಕೂಲಿ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ರಸಗೊಬ್ಬರಗಳನ್ನು ಕೂಡ ಹಾಕಿ ಇವಾಗ ಸಮೃದ್ಧವಾಗಿ ಮಾವಿನ ಹಣ್ಣು ಬೆಳೆದಿದ್ದಾರೆ. ಈ ಬಾರಿ ಮಳೆ ಕೊರತೆ ನಡುವೆಯೂ ಕೂಡ ಹಣ್ಣನ್ನು ಸಂಪೂರ್ಣವಾಗಿ ಚೆನ್ನಾಗಿ ಸಮೃದ್ಧವಾಗಿ ಹಣ್ಣು ಕೂಡ ಬಂದಿತ್ತು. ಆದರೆ ಇವಾಗ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಇನ್ನೊಂದು ಕಡೆ ನೋಡೋದಾದರೆ ಸ್ಥಳೀಯವಾಗಿ ಮಾತ್ರ ಮಾರಾಟವಾಗಬೇಕಾಗಿದೆ. ಈ ಬೇರೆ ಕಡೆ ಅಂದರೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ಏನಿದೆ, ಹೀಗಾಗಿ ವಿದೇಶಕ್ಕೂ ಕೂಡ ರಫ್ತಾಗ್ತಾ ಇಲ್ಲ. ಇದು ರೈತರಿಗೆ ಬಹಳಷ್ಟು ಸಂಕಷ್ಟಕ್ಕೀಡಾಗಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಇವಾಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಎಲ್ಲಿಂದ ತೊಗೊಂಡ್ಬಂದಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ? ಲಕ್ಷ್ಮೇಶ್ವರಲ್ಲಿ ತಂದಿದ್ವಿ ಸರ್. ಹೋದ ಸಲ ರೇಟ್ ಇದ್ವು ಸರ್. ಈ ಸಲ ಬೆಳೆ ಕಡಿಮೆ ಇದೆ, ರೇಟ್ ಇಲ್ಲ ಸರ್. ಮಾರ್ಕೆಟ್ನಲ್ಲಿ ಭಾಳ ಕಡಿಮೆ ಇದೆ ಸರ್. ರೇಟ್ ಭಾಳ ಬಿದ್ದೋಗಿದೆ ಮಾರ್ಕೆಟ್. ಎಲ್ಲೆಲ್ಲಿಂದ ಬಂದಿದ್ದಾರೆ ರೈತರು ತೊಗೊಂಬಂದಿರಿ? ಇದು ಶ್ರೀನಿವಾಸಪುರ ರೀ, ಅಜ್ಜಂಪುರ, ಆಮೇಲೆ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಆಮೇಲೆ ನಿಮ್ಮದು ಬೆಳಗಾಂ, ಹುಬ್ಬಳ್ಳಿ, ಗದಗ ಎಲ್ಲ ಕಡೆ. ಮೊದಲೆಲ್ಲ ವಿದೇಶ ಕಳಿಸ್ತಿದ್ರೆ ಹೋಗ್ತಿತ್ತು ಸರ್. ಈ ಸಲ ಹೋಗ್ತಾ ಇಲ್ಲ ಸರ್, ಎಲ್ಲ ಬಂದಾಗಿದೆ. ಯುದ್ಧ ಸಲುವಾಗಿ, ಇಸ್ರಾಯೇಲ್ ಅಮೇರಿಕ ಯುದ್ಧ ಸಲುವಾಗಿ ಹೋಗ್ತಾ ಇಲ್ಲ ಸರ್ ಹೊರಗೆ. ಸ್ಥಳೀಯವಾಗಿ ಕಳೆದ ವಾರ ಎಷ್ಟು ಮಾರಾಟ ಆಗಿತ್ತು, ಇವತ್ತು ಎಷ್ಟು ಮಾರಾಟ ಆಗ್ತಾ ಇದೆ? ಕಳೆದ ವಾರ ನೋಡಿರಿ ಸರ್, 1,000 ರೂಪಾಯಿ ಮ್ಯಾಗ ಮಾರಿದ್ರಿ. ಈ ಸಲ 500 ರೂಪಾಯಿ, 600 ರೂಪಾಯಿ ಲಾಸ್ಟ್ ಆಗಿದೆ ಸರ್ ಮಾರ್ಕೆಟ್. 20 kg ಟ್ರೇ ಆಪೂಸ್ ರೇಟ್ ಇಲ್ಲ ಸರ್. ಯಾಕೆ ಜನ ಯಾಕೆ ತಗೊಳ್ತಾ ಇಲ್ಲ ಅಂತೀರಿ? ಈ ಬಿಸಿಲು ತಾಪಮಾನ ಹೆಚ್ಚಿಗೆ ಇದೆ ಸರ್, ಅದಕ್ಕೆ ಸಲುವಾಗಿ ಮ್ಯಾಂಗೋ ತಿಂತಾ ಇಲ್ಲ ಸರ್. ಆಮೇಲೆ ಸ್ವಲ್ಪ ರೇಟು ಕಾಸ್ಟ್ಲಿ ಮಾಡ್ತಾರೆ ರೀ. ಚಿಲ್ಲರ್ ಮಾರೋರು ಅವರು ದುಬಾರಿ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಬಿದ್ದೋಗಿದೆ ಸರ್, ಬಿದ್ದೋಗಿದ್ರಿ. ಒಟ್ಟಾರೆ ಹೇಳ್ಬೇಕಂತಂದರೆ ಮಾವಿನ ಹಣ್ಣು ಬೆಳೆದಂಥ ರೈತರು ಇವಾಗ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಸರ್ಕಾರ ನಮ್ಮ ಕಡೆ ಕಣ್ ತೆಗೆದು ನೋಡಬೇಕು, ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರಕ್ಕೆ ಮಾವಿನ ಹಣ್ಣು ತಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಮಾರುಕಟ್ಟೆ ಏನಿದೆ, ಈ ಮಾರುಕಟ್ಟೆಗೆ ತುಮಕೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಮಾವಿನ ಹಣ್ಣು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ದರ ಕುಸಿತ ಆಗಿರುವುದರಿಂದ ಬೇರೆ ಬೇರೆ ಕಡೆಯಿಂದ ಬಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಳೆದ ವಾರಿಗೆ ಹೋಲಿಸಿದರೆ 2,000, 3,000ಗೆ ಆಪೂಸ್ ಹಣ್ಣು ಮಾರಾಟವಾಗ್ತಾ ಇತ್ತು. ಆದರೆ ಇವಾಗ 600, 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಂಥೇಳಿ ರೈತರು ಗೋಳು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಬಂದಂಥ ರೈತರು ಇವಾಗ ಹಣ್ಣನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಣ್ಣಿನ ರಾಜ ಅಂಥೇಳಿ ಕರೆಸಿಕೊಳ್ಳುವ ಮಾವಿನ ಹಣ್ಣೇನಿದೆ, ಈ ಮಾವಿನ ಹಣ್ಣಿಗೆ ಇವಾಗ ಭರ್ಜರಿ ಬೆಲೆ ಇರ್ತಾ ಇತ್ತು. ಆದರೆ ಕಳೆದ ವಾರ 2,000, 3,000 ಮಟನೂ ಕೂಡ ಒಂದು ಟ್ರೇ ಮಾರಾಟವಾಗಿದೆ. ಆದರೆ ಇವಾಗ 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದು ರೈತರ ಸಂಕಷ್ಟಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದರೆ ರೈತರು ಸಾಲ ಸೋಲ ಮಾಡಿ ಮಾವಿನ ಹಣ್ಣು ಬೆಳೆದಿರ್ತಾರೆ. ಇಡೀ ವರ್ಷ ಕೂಡ ಮಾವಿನ ಹಣ್ಣಿಗಾಗಿಯೇ ಕೃಷಿ ಮಾಡಿರ್ತಾರೆ. ಪ್ರತಿನಿತ್ಯನೂ ಕೂಡ ಕೂಲಿ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ರಸಗೊಬ್ಬರಗಳನ್ನು ಕೂಡ ಹಾಕಿ ಇವಾಗ ಸಮೃದ್ಧವಾಗಿ ಮಾವಿನ ಹಣ್ಣು ಬೆಳೆದಿದ್ದಾರೆ. ಈ ಬಾರಿ ಮಳೆ ಕೊರತೆ ನಡುವೆಯೂ ಕೂಡ ಹಣ್ಣನ್ನು ಸಂಪೂರ್ಣವಾಗಿ ಚೆನ್ನಾಗಿ ಸಮೃದ್ಧವಾಗಿ ಹಣ್ಣು ಕೂಡ ಬಂದಿತ್ತು. ಆದರೆ ಇವಾಗ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಇನ್ನೊಂದು ಕಡೆ ನೋಡೋದಾದರೆ ಸ್ಥಳೀಯವಾಗಿ ಮಾತ್ರ ಮಾರಾಟವಾಗಬೇಕಾಗಿದೆ. ಈ ಬೇರೆ ಕಡೆ ಅಂದರೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ಏನಿದೆ, ಹೀಗಾಗಿ ವಿದೇಶಕ್ಕೂ ಕೂಡ ರಫ್ತಾಗ್ತಾ ಇಲ್ಲ. ಇದು ರೈತರಿಗೆ ಬಹಳಷ್ಟು ಸಂಕಷ್ಟಕ್ಕೀಡಾಗಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಇವಾಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಎಲ್ಲಿಂದ ತೊಗೊಂಡ್ಬಂದಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಲಕ್ಷ್ಮೇಶ್ವರಲ್ಲಿ ತಂದಿದ್ವಿ ಸರ್. ಹೋದ ಸಲ ರೇಟ್ ಇದ್ವು ಸರ್. ಈ ಸಲ ಬೆಳೆ ಕಡಿಮೆ ಇದೆ, ರೇಟ್ ಇಲ್ಲ ಸರ್ ಮಾರ್ಕೆಟ್ನಲ್ಲಿ.
ಭಾಳ ಕಡಿಮೆ ಇದೆ ಸರ್ ರೇಟ್, ಭಾಳ ಬಿದ್ದೋಗಿದೆ ಮಾರ್ಕೆಟ್. ಎಲ್ಲೆಲ್ಲಿಂದ ಬಂದಿದ್ದಾರೆ ರೈತರು ತೊಗೊಂಬಂದಿರಿ? ಇದು ಸಿರ್ನಾಸ್ಪುರ ರೀ, ಅಜಂಪುರ, ಆಮೇಲೆ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಆಮೇಲೆ ನಿಮ್ಮದು ಬೆಳಗಾಂ, ಹುಬ್ಬಳ್ಳಿ, ಗದಗ ಎಲ್ಲ ಕಡೆ ಮೊದಲೆಲ್ಲ ವಿದೇಶಿ ಕಳಿಸ್ತಿದ್ರೆ ಹೋಗ್ತಿತ್ತು ಸರ್. ಈ ಸಲ ಹೋಗ್ತಾ ಇಲ್ಲ ಸರ್, ಎಲ್ಲ ಬಂದಾಗಿದೆ. ಯುದ್ಧ ಸಲುವಾಗಿ, ಇಸ್ರಾಯೇಲ್ ಅಮೇರಿಕ ಯುದ್ಧ ಸಲುವಾಗಿ ಹೋಗ್ತಾ ಇಲ್ಲ ಸರ್ ಹೊರಗೆ. ಸ್ಥಳೀಯವಾಗಿ ಕಳೆದ ವಾರ ಎಷ್ಟು ಮಾರಾಟ ಆಗಿತ್ತು, ಇವತ್ತು ಎಷ್ಟು ಮಾರಾಟ ಆಗ್ತಾ ಇದೆ? ಕಳೆ ವಾರ ನೋಡಿರಿ ಸರ್, 1000 ರೂಪಾಯಿ ಮ್ಯಾಗ ಮಾರಿದ್ರಿ. ಈ ಸಲ 500 ರೂಪಾಯಿ 600 ರೂಪಾಯಿ ಲಾಸ್ಟ್ ಆಗಿದೆ ಸರ್ ಮಾರ್ಕೆಟ್. 20 kg ಟ್ರೇ ಆಪೂಸ್ ರೇಟ್ ಇಲ್ಲ ಸರ್. ಯಾಕೆ ಜನ ಯಾಕೆ ತಗೊಳ್ತಾ ಇಲ್ಲ ಅಂತೀರಿ? ಈ ಬಿಸಿಲು ತಾಪಮಾನ ಹೆಚ್ಚಿಗೆ ಇದೆ ಸರ್, ಅದಕ್ಕೆ ಸಲುವಾಗಿ ಮ್ಯಾಂಗೋ ತಿಂತಾ ಇಲ್ಲ ಸರ್. ಸರ್. ಆಮೇಲೆ ಸ್ವಲ್ಪ ರೇಟು ಕಾಸ್ಟ್ಲಿ ಮಾಡ್ತಾರೆ ರೀ. ಚಿಲ್ಲರ್ ಮಾರೋರು ಅವರು ದುಬಾರಿ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಬಿದ್ದೋಗಿದೆ ಸರ್, ಬಿದ್ದೋಗಿದ್ರಿ. ಒಟ್ಟಾರೆ ಹೇಳ್ಬೇಕಂತಂದರೆ ಮಾವಿನ ಹಣ್ಣು ಬೆಳೆದಂಥ ರೈತರು ಇವಾಗ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಸರ್ಕಾರ ನಮ್ಮ ಕಡೆ ಕಣ್ ತೆಗೆದು ನೋಡಬೇಕು, ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓ ಟು ಯು. ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರಕ್ಕೆ ಮಾವಿನ ಹಣ್ಣು ತಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಮಾರುಕಟ್ಟೆ ಏನಿದೆ, ಈ ಮಾರುಕಟ್ಟೆಗೆ ತುಮಕೂರು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿಗೆ ಮಾವಿನ ಹಣ್ಣು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇವಾಗ ದರ ಕುಸಿತ ಆಗಿರುವುದರಿಂದ ಬೇರೆ ಬೇರೆ ಕಡೆಯಿಂದ ಬಂದಂಥ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕಳೆದ ವಾರಿಗೆ ಹೋಲಿಸಿದರೆ 2000, 3000ಗೆ ಆಪೂಸ್ ಹಣ್ಣು ಮಾರಾಟವಾಗ್ತಾ ಇತ್ತು. ಆದರೆ ಇವಾಗ 600, 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ ಅಂಥೇಳಿ ರೈತರು ಗೋಳು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ರಿಪಬ್ಲಿಕ್ ಜೊತೆ ಮಾತನಾಡ್ತಾ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಸಾಕಷ್ಟು ಏನು ಬೇರೆ ಬೇರೆ ಭಾಗಗಳಿಂದ ಬಂದಂಥ ರೈತರು ಇವಾಗ ಹಣ್ಣನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಣ್ಣಿನ ರಾಜ ಅಂಥೇಳಿ ಕರೆಸಿಕೊಳ್ಳುವ ಮಾವಿನ ಹಣ್ಣೇನಿದೆ, ಈ ಮಾವಿನ ಹಣ್ಣಿಗೆ ಇವಾಗ ಭರ್ಜರಿ ಬೆಲೆ ಇರ್ತಾ ಇತ್ತು. ಆದರೆ ಕಳೆದ ವಾರ 2000, 3000 ಮಟನೂ ಕೂಡ ಒಂದು ಟ್ರೇ ಮಾರಾಟವಾಗಿದೆ. ಆದರೆ ಇವಾಗ 700, 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದು ರೈತರ ಸಂಕಷ್ಟಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದರೆ ಏನು ರೈತರು ಸಾಲ ಸೋಲ ಮಾಡಿ ಮಾವಿನ ಹಣ್ಣು ಬೆಳೆದಿರ್ತಾರೆ. ಇಡೀ ವರ್ಷ ಕೂಡ ಮಾವಿನ ಹಣ್ಣಿಗಾಗಿಯೇ ಕೃಷಿ ಮಾಡಿರ್ತಾರೆ. ಪ್ರತಿನಿತ್ಯನೂ ಕೂಡ ಕೂಲಿ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ರಸಗೊಬ್ಬರಗಳನ್ನು ಕೂಡ ಹಾಕಿ ಇವಾಗ ಸಮೃದ್ಧವಾಗಿ ಮಾವಿನ ಹಣ್ಣು ಬೆಳೆದಿದ್ದಾರೆ. ಈ ಬಾರಿ ಮಳೆ ಕೊರತೆ ನಡುವೆಯೂ ಕೂಡ ಹಣ್ಣನ್ನು ಸಂಪೂರ್ಣವಾಗಿ ಚೆನ್ನಾಗಿ ಸಮೃದ್ಧವಾಗಿ ಹಣ್ಣು ಕೂಡ ಬಂದಿತ್ತು. ಆದರೆ ಇವಾಗ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಇನ್ನೊಂದು ಕಡೆ ನೋಡೋದಾದರೆ ಸ್ಥಳೀಯವಾಗಿ ಮಾತ್ರ ಮಾರಾಟವಾಗಬೇಕಾಗಿದೆ. ಈ ಬೇರೆ ಕಡೆ ಅಂದರೆ ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ಏನಿದೆ, ಹೀಗಾಗಿ ವಿದೇಶಕ್ಕೂ ಕೂಡ ರಫ್ತಾಗ್ತಾ ಇಲ್ಲ. ಇದು ರೈತರಿಗೆ ಬಹಳಷ್ಟು ಸಂಕಷ್ಟಕ್ಕೀಡಾಗಿದೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ಇವಾಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಈಗ ಎಲ್ಲಿಂದ ತೊಗೊಂಡ್ಬಂದಿದ್ರಿ, ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಲಕ್ಷ್ಮೇಶ್ವರಲ್ಲಿ ತಂದಿದ್ವಿ ಸರ್. ಹೋದ ಸಲ ರೇಟ್ ಇದ್ವು ಸರ್. ಈ ಸಲ ಬೆಳೆ ಕಡಿಮೆ ಇದೆ, ರೇಟ್ ಇಲ್ಲ ಸರ್ ಮಾರ್ಕೆಟ್ನಲ್ಲಿ. ಭಾಳ ಕಡಿಮೆ ಇದೆ ಸರ್ ರೇಟ್, ಭಾಳ ಬಿದ್ದೋಗಿದೆ ಮಾರ್ಕೆಟ್. ಎಲ್ಲೆಲ್ಲಿಂದ ಬಂದಿದ್ದಾರೆ ರೈತರು ತೊಗೊಂಬಂದಿರಿ? ಇದು ಸಿರ್ನಾಸ್ಪುರ ರೀ, ಅಜಂಪುರ, ಆಮೇಲೆ ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಆಮೇಲೆ ನಿಮ್ಮದು ಬೆಳಗಾಂ, ಹುಬ್ಬಳ್ಳಿ, ಗದಗ ಎಲ್ಲ ಕಡೆ. ಮೊದಲೆಲ್ಲ ವಿದೇಶಿ ಕಳಿಸ್ತಿದ್ರೆ ಹೋಗ್ತಿತ್ತು ಸರ್. ಈ ಸಲ ಹೋಗ್ತಾ ಇಲ್ಲ ಸರ್, ಎಲ್ಲ ಬಂದಾಗಿದೆ. ಯುದ್ಧ ಸಲುವಾಗಿ, ಇಸ್ರಾಯೇಲ್ ಅಮೇರಿಕ ಯುದ್ಧ ಸಲುವಾಗಿ ಹೋಗ್ತಾ ಇಲ್ಲ ಸರ್ ಹೊರಗೆ. ಸ್ಥಳೀಯವಾಗಿ ಕಳೆದ ವಾರ ಎಷ್ಟು ಮಾರಾಟ ಆಗಿತ್ತು, ಇವತ್ತು ಎಷ್ಟು ಮಾರಾಟ ಆಗ್ತಾ ಇದೆ? ಕಳೆ ವಾರ ನೋಡಿರಿ ಸರ್, 1000 ರೂಪಾಯಿ ಮ್ಯಾಗ ಮಾರಿದ್ರಿ. ಈ ಸಲ 500 ರೂಪಾಯಿ 600 ರೂಪಾಯಿ ಲಾಸ್ಟ್ ಆಗಿದೆ ಸರ್ ಮಾರ್ಕೆಟ್. 20 kg ಟ್ರೇ ಆಪೂಸ್ ರೇಟ್ ಇಲ್ಲ ಸರ್. ಯಾಕೆ ಜನ ಯಾಕೆ ತಗೊಳ್ತಾ ಇಲ್ಲ ಅಂತೀರಿ? ಈ ಬಿಸಿಲು ತಾಪಮಾನ ಹೆಚ್ಚಿಗೆ ಇದೆ ಸರ್, ಅದಕ್ಕೆ ಸಲುವಾಗಿ ಮ್ಯಾಂಗೋ ತಿಂತಾ ಇಲ್ಲ ಸರ್. ಆಮೇಲೆ ಸ್ವಲ್ಪ ರೇಟು ಕಾಸ್ಟ್ಲಿ ಮಾಡ್ತಾರೆ ರೀ. ಚಿಲ್ಲರ್ ಮಾರೋರು ಅವರು ದುಬಾರಿ ಮಾಡ್ತಾರೆ. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಬಿದ್ದೋಗಿದೆ ಸರ್, ಬಿದ್ದೋಗಿದ್ರಿ. ಒಟ್ಟಾರೆ ಹೇಳ್ಬೇಕಂತಂದರೆ ಮಾವಿನ ಹಣ್ಣು ಬೆಳೆದಂಥ ರೈತರು ಇವಾಗ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ. ಸರ್ಕಾರ ನಮ್ಮ ಕಡೆ ಕಣ್ ತೆಗೆದು ನೋಡಬೇಕು, ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓ ಟು ಯು.